Dr. S.T. Ramesh, former Director General and Inspector General of Police, Government of Karnataka. Dr. N.K.L.N. Shastri. Ladies and gentlemen, Dr. Sri Sri Vereshananda Saraswati Swamiji is a true monk of the Ramakrishna order. He is learned and immersed in spirituality, yet he hasn't lost the common touch. He brings to the youth a motivation and realization towards the field of nationalism, religious tolerance, importance of service and sacrifice. He propagates the idea of service to all. Swamiji, may I request you to please give your benediction. Om Pavitram Charitam Yasyaha Pavitram Jivanam Tatha Pavitrata Swarupinyai Tasyai Kurmo Namo Namaha Ya Devi Sarvabhuteshu Shraddharupena Samsthita Namastasyai 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 Namo Namaha ಭಗವಂತನನ್ನು ಶ್ರದ್ಧೆಯಿಂದ ಸ್ಮರಣೆ ಮಾಡಿಕೊಂಡು ನಮ್ಮ BSR ಶಾಸ್ತ್ರಿ ಫ್ಯಾಮಿಲಿ ಟ್ರಸ್ಟಿನ ಆಶ್ರಯದಲ್ಲಿ ವಿಶೇಷವಾಗಿ ಸಮಾಜದಲ್ಲಿ ಸಾಧನೆಯನ್ನು ಮಾಡಿದಂಥ ಚೇತನಗಳಿಗೆ ಗೌರವಪೂರ್ವಕ ಸತ್ಕಾರವನ್ನು ಮತ್ತು ಸಮಾಜದ ಭವಿಷ್ಯದ ಜವಾಬ್ದಾರಿ ಹೊರಲು ಸನ್ನದ್ಧರಾಗ್ತಾ ಇರೋ ವಿದ್ಯಾರ್ಥಿ ಸಮುದಾಯಕ್ಕೆ ವಿದ್ಯಾರ್ಥಿ ವೇತನವನ್ನು ನೀಡೋದ್ರ ಮೂಲಕ ಎಲ್ಲ ಒಂದು ಕಡೆ ಸಮಾಜಕ್ಕೆ ನಾವು ಋಣಿಯಾಗಿರಬೇಕು ಅಂತಕ್ಕಂಥ ಅತ್ಯಂತ ಪ್ರಾಚೀನವಾದ ಒಂದು ತತ್ವಕ್ಕೆ ತಲೆಬಾಗಿ ಈ ಫ್ಯಾಮಿಲಿ ಟ್ರಸ್ಟ್ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಹರ್ಷದಾಯಕವಾದ ಸಂಗತಿ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಇಡೀ ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿರ್ತಕ್ಕಂಥ ಜ್ಞಾನವೃದ್ಧರು, ವಯೋವೃದ್ಧರು, ಅಪಾರವಾದ ಜೀವನಾನುಭವದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಇವರು ನಮ್ಮವರು, ಇವ್ರ ಮಾತು ಕೇಳೋಣ, ಇವರ ಜೀವನಾನುಭವ ಅಂತಕ್ಕಂಥದ್ದು ನಮ್ಮೆಲ್ಲರ ಬದುಕಿಗೆ ಅತ್ಯವಶ್ಯಕ ಅನ್ನೋಷ್ಟು ಮಟ್ಟಿಗೆ ದೇಶದ ಉದ್ದಗಲಕ್ಕೂ ಕೂಡ ತಮ್ಮ ಛಾಪನ್ನು ಮೂಡಿಸಿ ಇಂದು ಎಲ್ಲ ಅರ್ಥಗಳಲ್ಲಿಯೂ ನಿಮ್ಮೆಲ್ಲರಿಗೂ ಹಿರಿಯರು, ಗೌರವಾನ್ವಿತರೂ ಆದ ಸನ್ಮಾನ್ಯ ಡಾಕ್ಟರ್ ಪದ್ಮವಿಭೂಷಣ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪೂಜ್ಯರಾದ ಎಂ ವೆಂಕಟಾಚಲಯ್ಯನವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕರ್ನಾಟಕದ ಆರಕ್ಷಕ ಇಲಾಖೆಯಲ್ಲಿ ಸಮರ್ಥ ನಾಯಕರಾಗಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ತಮ್ಮ ಅತ್ಯಂತ
ಸ್ಫಟಿಕ ಸದೃಶ ವ್ಯಕ್ತಿತ್ವದ ಮೂಲಕ ಒಬ್ಬ ಮಾದರಿ ಅಧಿಕಾರಿಯಾಗಿ ತಮ್ಮ ಇಲಾಖೆಗೆ ಶೋಭೆಯನ್ನು ತಂದು ತಮ್ಮ ಕರ್ತವ್ಯದ ಘನತೆಯನ್ನು ಹೆಚ್ಚಿಸಿ ಸಮಾಜದಲ್ಲಿ ಒಬ್ಬ ಹಿರಿಯ ಚೇತನವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಟಿ ರಮೇಶ್ ಅವರೇ ಈ ಒಂದು ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿ ಮಾರ್ಗದರ್ಶಕರಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಗೌರವಾನ್ವಿತರಾದ ಸನ್ಮಾನ್ಯ ಶ್ರೀ ಎಂ ಕೆ ಲಕ್ಷ್ಮಣ ಶಾಸ್ತ್ರಿ ಅವರೇ ಈ ಟ್ರಸ್ಟಿನ ಎರಡು ಕಣ್ಣುಗಳಂತೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನನಗೆ ಅಚ್ಚುಮೆಚ್ಚಿನ ಭಾವನಾತ್ಮಕ ಸೋದರರಾದ ಶ್ರೀ ರವಿ ಹಾಗೂ ಶ್ರೀ ನಾಗರಾಜ್ರವರೇ, ಈ ಟ್ರಸ್ಟಿನ ಎಲ್ಲ ಬೆಂಬಲಿಗರೇ, ಪರಮ ಪ್ರೀತಿಯ ಸಜ್ಜನ ಬಂಧುಗಳೇ, ಮೊಟ್ಟ ಮೊದಲನೇದಾಗಿ ಪುರಸ್ಕಾರಕ್ಕೆ ಸತ್ಪಾತ್ರರಾದಂತಹ ಸೋದರಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನು, ಡಾಕ್ಟರ್ ನರಹರಿ ಅವರನ್ನು, ಶ್ರೀಮಾನ್ ರಾಜಶೇಖರ್ ಅವರನ್ನು, ಡಾಕ್ಟರ್ ಶ್ರೀಕಂಠರವರನ್ನು ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಸಮಾಜದ 4 ಕ್ಷೇತ್ರಗಳಲ್ಲಿ ಅದ್ವಿತೀಯವಾಗಿ ಅವರು ಸೇವೆ ಮಾಡಿದ್ದಾರೆ. ತೇಜಸ್ವಿನಿ ಅವರು ಮಾತನಾಡ್ತಾ ಅತ್ಯಂತ ಸಹಜವಾಗಿ ಒಂದು ಮಾತು ಹೇಳಿದರು. ಒಂದು ಕ್ಷಣದಲ್ಲಿ ನಾವೆಲ್ಲ ನಕ್ಬಿಟ್ವು, ನಾವು ಅಡುಗೆ ಮಾಡೋರು ಅಂತ ಹೇಳಿ. ಆದರೆ ನನಗನ್ಸುತ್ತೆ ಅಡುಗೆ ಮಾಡೋ ಕೆಲಸ ಎಷ್ಟು ಕಷ್ಟ ಇದೆ ಅಂತ. ಯಾಕೆಂದರೆ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಫಸ್ಟ್ 3 ಸೆಮಿಸ್ಟರ್ಸ್ ಅಡುಗೆ ಮಾಡಿಕೊಂಡೇ ಓದಿದೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಓದೋ ಕಾಲದಲ್ಲಿ ಫಸ್ಟ್ 3 ಸೆಮಿಸ್ಟರ್ಸ್ ಐ ಯೂಸ್ ಟು ಕುಕ್ ಮೈ ಫುಡ್. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಆ 3 ಸೆಮಿಸ್ಟರ್ನಲ್ಲೇ ಬೇರೆ ಸೆಮಿಸ್ಟರ್ಗಿಂತ ಜಾಸ್ತಿ ಮಾರ್ಕ್ಸ್ ಬಂದದ್ದು. ಯಾಕಂದರೆ ಐ ಕುಡ್ ಸೇವ್ ಟೈಮ್. ಮೈಕ್ ಸರಿ ಇಲ್ಲ, ಈ ಥರ ಬರಬಾರ್ದು, ಚೆನ್ನಾಗಿ ಬರಬೇಕು. ಬೇರೆ ಇದೆಯಾ? ನಾನು ಯೋಚನೆ ಮಾಡ್ತಾ ಇದ್ದೆ, ಅಡುಗೆ ಮಾಡುವವರು ಸುಶಿಕ್ಷಿತರಾಗಿದ್ದರೆ, ಔಷಧಿ ಕೊಡುವಂಥ ಶ್ರೀಕಂಠ ಅಂತ ಡಾಕ್ಟ್ರುಗಳು ವೈದ್ಯೋ ನಾರಾಯಣೋ ಹರಿಹಿ ಆಗಿದ್ದರೆ, ವಿದ್ಯಾನಾಮ ನರಸ್ಯ ರೂಪಮಧಿಕಂ ಅನ್ನೋ ದೃಷ್ಟಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂಥ ಮೇಷ್ಟ್ರುಗಳು ನಮ್ಮ ನರಹರಿ ಅಂಥವರಾಗಿದ್ದರೆ, ದೇಶವನ್ನೆಲ್ಲ ಸಂಚರಿಸೋದಕ್ಕೆ ಬಹಳ ಸುರಕ್ಷಿತವಾದ್ದು ರೈಲ್ವೆ ಒಂದು ವ್ಯವಸ್ಥೆ ಅನ್ನೋದ್ರ ಬಗ್ಗೆ ನಮ್ಮ ಸನ್ಮಾನ್ಯ ಶ್ರೀ ರಾಜಶೇಖರ್ ಅಂಥವ್ರು ನಮಗೆ ಸಿಕ್ಕಿದ್ರೆ, ಇಂಟರ್ನೆಟ್ಟನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ತೊಂದರೆ ಇಲ್ಲ ಅನ್ನೋದಕ್ಕೆ ನರಹರಿ ಅಂಥ ಮೇಷ್ಟ್ರು ಸಿಕ್ಕಿದ್ರೆ ಸಮಾಜ ಯಾಕೆ ಕೆಡುತ್ತೆ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ. ಅತಿಥಿಗಳಾಗಿ ರಮೇಶ್ ಅವರು ಮಾತನಾಡೋದಿದೆ, ಆದರೆ ಸಂದರ್ಭೋಚಿತವಾಗಿ ನಾನು ಕೆಲವು ವಿಷಯಗಳನ್ನ ಹೇಳಲೇಬೇಕಾದ ಅನಿವಾರ್ಯತೆ ಇದೆ. ಇವತ್ತು ಸಮಾಜವನ್ನು ನೀವು ಅವಲೋಕನ ಮಾಡಿದಾಗ ಎಲ್ಲೋ ಒಂದು ಕಡೆ ಕಾರ್ಯಕ್ರಮಕ್ಕೆ ಮೊದಲು ನಾವೆಲ್ಲರೂ ಮಾತನಾಡ್ತಾ ಇದ್ವಿ. ನಾನು ಮಧ್ಯದಲ್ಲಿ ಪ್ರವೇಶ ಮಾಡಿದೆ, ಸನ್ಮಾನ್ಯ ವೆಂಕಟಾಚಲಯ್ಯ ಅವರು ಹೇಳ್ತಾ ಇದ್ದರು ನರಹರಿಯವರಿಗೆ ಮತ್ತು ನಮ್ಮ ಇತರ ಮಿತ್ರರಿಗೆ, ಬಹುಶಃ ದ ಓನ್ಲಿ ಸೊಲೇಸ್ ಈಸ್ ಸ್ಪಿರಿಚುವಲ್ ವ್ಯಾಲ್ಯೂಸ್ ಅಂಥೇಳಿ ನಾನು ಬಂದು ಕುಳಿತುಕೊಂಡೆ. ಮಧ್ಯದಲ್ಲಿ ನಾನು ಪ್ರವೇಶ ಮಾಡಿದ್ರಿಂದ ಅದರ ಪೂರ್ವದ ಡಿಸ್ಕಷನ್ ಬಗ್ಗೆ ಅವರು ಮತ್ತೆ ಬ್ರೀಫ್ ಮಾಡಿದ್ರು. ತುಂಬ ಮಕ್ಕಳು ನೀವಿದ್ದೀರಿ, 82 ಮಕ್ಕಳಿದ್ದೀರಿ. ನಿಮಗೆಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಿಮಗೆ ಸಹಾಯ ಕೊಡ್ತಾ ಇರೋದಲ್ಲ. ನಾನು ಕೂಡ ಕೆನರಾ ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡು ಇಂಜಿನಿಯರಿಂಗ್ ಓದ್ದವನು. ಈವನ್ ಟುಡೇ ಐ ರಿಮೆಂಬರ್ EL 1/83 ವಾಸ್ ಮೈ ಲೋನ್ ನಂಬರ್, ಫೈಲ್ ನಂಬರ್. EL ಈಸ್ ಎಜುಕೇಷನ್ ಲೋನ್. ನಾವು 7 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, ಸುಮಾರು 80% ಆಫ್ ದಿ ಫುಟ್ಬಾಲ್ ಟೀಮ್ ಅಂತ ಇಟ್ಕೊಳ್ಳಿ. ಒಂದು ಕಾಲದಲ್ಲಿ ಎಲ್ಲರೂ ಓದ್ತಾ ಇದ್ವಿ ಮನೆಯಲ್ಲಿ, ಬಡತನ ಇತ್ತು. ಆದರೆ ತಂದೆ ತಾಯಿ ಮಾರಲಿ, ಎಥಿಕಲಿ, ಸ್ಪಿರಿಚುವಲಿ ತುಂಬ ನಮಗೆ ಮೊದಲನೇ ಗುರುಗಳವರೇ. ಇನ್ನು ಮೈಕ್ ಸರಿ ಹೋಗಲಿಲ್ಲ, ನಾನು ಭಾಷಣ ಮುಗಿತಾ ಬಂತು. ಕೊಡಿ ವಾಲ್ಯೂಮ್ ಕೊಡಿ, ಸ್ವಲ್ಪ ವಾಲ್ಯೂಮ್ ಕೊಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು.
ಇವತ್ತು ಒಂದು ಮಗು ಒಂದೂವರೆ ಮಗು ಇರೋರೆಲ್ಲ ಆಶ್ರಮಕ್ಕೆ ಕೌನ್ಸಿಲಿಂಗ್ ಕರ್ಕೊಂಡು ಬರ್ತಾರೆ, ನನ್ನ ಮಗುಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ. ಡಬಲ್ ಇನ್ಕಮ್ ಫ್ಯಾಮಿಲೀಸ್, ಸಿಕ್ಕಾಪಟ್ಟೆ ದುಡ್ಡಿದೆ. ಒಬ್ಬ ವಿದ್ಯಾರ್ಥಿ 16 ವರ್ಷದವನು, ತಂದೆ ತುಂಬ ಕಂಪ್ಲೇಂಟ್ ಮಾಡಿದ್ರು. ಒಂದು 20 ನಿಮಿಷ ಮನೆ ಕೊಡ್ತಿದ್ದ. ಅವ್ನು ಹೇಳ್ದ, ಅಪ್ಪ ನೀ ಹೇಳಿದ್ದೆಲ್ಲ ಆಯ್ತಾ ನೀನು ಪರವರ, ಸ್ವಲ್ಪ ಆಚೆ ಹೋಗು, ನಿನ್ನ ಬಗ್ಗೆ ಸ್ವಾಮಿಗಳಿಗೆ ನಾನು ಸ್ವಲ್ಪ ಹೇಳಬೇಕು ಅಂತ. ನೋಡಿ, ಇದು ಪರಿಸ್ಥಿತಿ ಹೀಗಿದೆ. ಫ್ಯಾಕ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆದರೆ ಎಂದೂ ಕೂಡ ನಾವು ಬೆಳೆದಂಥ ಕುಟುಂಬಗಳೇನು ನಳಂದ ಯೂನಿವರ್ಸಿಟಿ ಕಥೆ ಹೇಳ್ತಿಲ್ಲ ನಾನು. 30-40 ವರ್ಷದ ಹಿಂದಿನ ಘಟನೆ. ಎಂದೂ ಕೂಡ ಈ ಥರದ ಸನ್ನಿವೇಶ ನಾವು ನೋಡಿರಲಿಲ್ಲ. ಅಂದರೆ ನಾವು ನಾಗರಿಕರಾಗಿ ಬೆಳೆದಂತೆ ಎಷ್ಟು ಎಚ್ಚರಿಕೆಯಿಂದ ಬದುಕಬೇಕು ಅನ್ನೋದಕ್ಕೆ ಇವತ್ತಿನ ಸಮಾಜ ನಮಗೊಂದು ದೊಡ್ಡ ಪಾಠ ಆಗಿದೆ. ನಾನು ಹೊರ ರಾಷ್ಟ್ರಗಳಲ್ಲೂ ನೋಡಿದೆ, ಭಾರತದಲ್ಲಿ ಒಂದು ವಿಚಿತ್ರವಾದ ಬೇಜವಾಬ್ದಾರಿತನ ಬರ್ತಾ ಇದೆ. ಫ್ರೀಡಮ್ ಅನ್ನೋದು, ಚಪ್ಪಾಳೆ ಹೊಡಿಬಾರ್ದು ಈ ಮಾತಿಗೆ, ಇದು ಬಹಳ ಕೆಟ್ಟ ಮಾತಿದು. ನೋಡಿ, ಯಾವುದಕ್ಕೆ ಮಾತು ಹೊಡಿಬೇಕು, ಚಪ್ಪಾಳೆ ಹೊಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಥವಾ ಸ್ವಾಮಿಗಳು ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಚಪ್ಪಾಳೆ ಹೊಡೆದಿರ್ಬೋದೇನೋ. ಮೊನ್ನೆ ತಾನು SSLC ಎಕ್ಸಾಮಿನೇಷನ್ಸ್ ಮುಗೀತು. ಕರ್ನಾಟಕದಲ್ಲಿ ಸುಮಾರು 500 ಜನ ಡಿಬಾರ್ ಆದರು. ನಮ್ಮ DDP ಅವ್ರನ್ನ ನಾನು ತರಾಟಿಗೆ ತೆಗೆದುಕೊಂಡೆ. ಆ 500 ಜನಕ್ಕೆ ಯಾಕ್ರಿ ನೀವು ಡಿಬಾರ್ ಮಾಡಿದ್ರಿ ಅವರನ್ನು ಅಂತಂದೆ ನಾನು. ಆಗ ಅವ್ರು ಕೇಳಿದ್ರು, ಯಾಕೆ ಸ್ವಾಮೀಜಿ ಹೀಗೆ ಹೇಳ್ತಾ ಇದ್ದೀರಿ? ನಾನು ಹೇಳಿದೆ, 8,60,000 ಮಕ್ಕಳಲ್ಲಿ ಈ 500 ಜನನೇ ಕಾಪಿ ಮಾಡಿದ್ದ? ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಪ್ರಶ್ನೆ. ಯಾಕೆಂದರೆ ನಾವೆಲ್ಲ ಓದೋ ಕಾಲದಲ್ಲಿ ನಮ್ಮ ಟೀಚರ್ಸ್ ಹೇಳೋರು ಕಾಪಿ ಹೊಡಿಬೇಡ ಅಂತ. ಈಗ ಸ್ವಲ್ಪ ಅಡ್ವಾನ್ಸ್ಡ್ ಸಿಚುವೇಶನ್, ಕಾಪಿ ಹೊಡೆದು ಸಿಕ್ಕಾಕೋಬೇಡ ಅಂತ. ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ನೀವು ನಗ್ತಾ ಇದ್ದೀರಿ. ಸತ್ಯ ಹೇಳ್ತಾ, ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಈ ಮಾತಿನ ಹಿನ್ನೆಲೆಯಲ್ಲಿ ಹೇಳಿದೆ ನಾನು, ಆ 500 ಜನನ ನೀವು ಮತ್ತೆ ರಿಪೀಟ್ ಮಾಡೋ ಹಾಗೆ ಮಾಡಿದ್ರಿ ಎಕ್ಸಾಮ್. ಅವ್ರಿಗೊಂದು 35 ಮಾರ್ಕ್ಸ್ ಕೊಟ್ಟು ಆಚೆ ಕಳಿಸ್ಬಹುದಾಗಿತ್ತು. ಯಾಕೆಂದರೆ 9ನೇ ತರಗತಿವರೆಗೂ ಫೇಲ್ ಮಾಡಬಾರ್ದು ಅಂತ ಕಾನೂನಿದೆ ರಮೇಶ್ ಅವರೇ. 9th ಸ್ಟ್ಯಾಂಡರ್ಡ್ವರೆಗೂ ಫೇಲ್ ಮಾಡೋ ಹಾಗಿಲ್ಲ ಟೀಚರ್ಸು. 10th ಸ್ಟ್ಯಾಂಡರ್ಡ್ನಲ್ಲಿ ಸ್ಕೂಲ್ ರಿಸಲ್ಟ್ ಬರೆದಿದ್ದು ನೆಕ್ಸ್ಟ್ ಇಯರ್ ಅಡ್ಮಿಷನ್ಸ್ ಆಗೋದಿಲ್ಲ. ಟೀಚರ್ಸ್ ಇದ್ದೀರಿ ಇಲ್ಲಿ ಕೆಲವರೆಲ್ಲ, ನನ್ನ ಕೇಳ್ಬೋದು, ನೀವು ಪ್ರಾಮಾಣಿಕವಾಗಿ ನೀವು ಪ್ರಶ್ನೆ ಕೇಳ್ಬೋದು, ನಾನು ಸುಳ್ಳು ಹೇಳಿದ್ರೆ ಅಥವಾ ನಾನು ಫ್ಯಾಕ್ಚುಯಲ್ ಎರರ್ಸ್ ನಿಮ್ಮ ಮುಂದೆ ಕೊಟ್ಟರೆ. ಆದರೆ ನೆನ್ಪಿಟ್ಕೊಳ್ಳಿ, 9 ವರ್ಷ ಫೇಲ್ ಮಾಡಬಾರ್ದು ಅಂತಕ್ಕಂಥ ವ್ಯವಸ್ಥೆಯಲ್ಲಿ 10ನೇ ತರಗತಿಯಲ್ಲಿ ನೀವೆಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ನಿಮ್ಮ ಮಕ್ಕಳು ಪರೀಕ್ಷೆ ಬರೆಯೋದಕ್ಕೆ ನೀವು ಸಹಕರಿಸಬಲ್ರಿ ಅನ್ನೋದು ಇಟ್ಸ್ $1 million ಕ್ವಶನ್. ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇಡ್ತೇನೆ, ಬಹಳ ನೋವಾಗೋ ವಿಚಾರ. 365 ದಿವಸ ಪಾಠ ಮಾಡಿದ ಮೇಷ್ಟ್ರು, 365 ದಿವಸ ಪಾಠ ಕೇಳಿದಂಥ ಮಕ್ಕಳು ಪರೀಕ್ಷೆಯ ಕೊಠಡಿಯಲ್ಲಿದ್ದಾಗ ಯಾರೋ ಒಬ್ಬ ರೆವಿನ್ಯೂ ಡಿಪಾರ್ಟ್ಮೆಂಟ್ನವನು, ಪೊಲೀಸ್ನವನು ನಿಮ್ಮಿಬ್ಬರು ಕಾವಲಿಗೆ ಕೂತ್ಕೊಳ್ತಾನಲ್ಲ. ನಮ್ಮ ಮಾರ್ಕ್ಸ್ ಕಾರ್ಡು ರದ್ದಿ ಪೇಪರ್ ಆ ಲೆಕ್ಕದಲ್ಲಿ. ನಮ್ಮ ಮಾರ್ಕ್ಸ್ ಕಾರ್ಡು ಹೊಟ್ಟೆಪಾಡಿಗೆ ಆಗಬಹುದು ಅಷ್ಟೇ. ಇಟ್ ಕ್ಯಾನ್ ಮೆಷರ್ ಓನ್ಲಿ ಅವರ್ ಇಂಟೆಲೆಕ್ಚುವಲ್ ಸ್ಟ್ರೆಂತ್. ಆದರೆ ನಮಗೆ ಮನುಷ್ಯತ್ವ ಸಿಗಲಿಲ್ಲ, ವ್ಯಕ್ತಿತ್ವ ಬರ್ತಾ ಇಲ್ಲ. ಇವತ್ತು ಇಂಡಿಯಾ ಹ್ಯಾಸ್ ಗಾಟ್ ಮೋರ್ ದ್ಯಾನ್ 800 ಯೂನಿವರ್ಸಿಟೀಸ್. ಮೊನ್ನೆ ತಾನೇ ಪಿಟ್ರೋಡ ಅವರು ಒಂದು ಮಾತು ಹೇಳಿದರು, 90% ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಆರ್ ಸಬ್ ಸ್ಟ್ಯಾಂಡರ್ಡ್. ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳಿದರು, 90% ಆಫ್ ಅವರ್ ಇಂಡಿಯನ್ ಎಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯಬಲ್. ಆಲೋಚನೆ ಮಾಡಿ, ಈ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಮಕ್ಕಳೇ. ನಿಮಗೂ ಲಿಚೆಟಲಿಯರ್ ಪ್ರಿನ್ಸಿಪಲ್ ಗೊತ್ತು, ಲಾ ಆಫ್ ಮಾಸ್ ಆಕ್ಷನ್ ಗೊತ್ತು, ಕಿರ್ಚಾಫ್ ಲಾ ಗೊತ್ತು, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗೊತ್ತು, ಎಂಡೋಥರ್ಮಿಕ್ ರಿಯಾಕ್ಷನ್ ಗೊತ್ತು, ಎವಲ್ಯೂಷನ್ ಆಫ್ ಹೀಟ್ ಇತ್ಯಾದಿಗಳದ್ದು ಗೊತ್ತು, ಪ್ರೊಮೋಟರ್ ಗೊತ್ತು, ಕ್ಯಾಟಲಿಸ್ಟ್ ಗೊತ್ತು. ನನಗೂ ಪಾಪ ದೇಶಕಾಚಾರ ಪಾಠ ಮಾಡಿದ್ದು ಇವತ್ತಿಗೂ 40 ವರ್ಷ ಆದಮೇಲೆ ನೆನಪಿದೆ. ಯಾಕಿಷ್ಟು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಿದ್ದೀನಿ ಅಂತಂದರೆ, ಇವತ್ತಿನ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮನ್ನು ಆಳ್ತಾ ಇರೋ ಮಹಾನುಭಾವರು ವಿದ್ಯೆಗೆ ಬೆಲೆ ಕೊಡ್ತಾ ಇಲ್ಲ. ಇವತ್ತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯೋಗ್ಯರು ಅಯೋಗ್ಯರಿಂದ ಆಳಲ್ಪಡ್ತಾ ಇದ್ದಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವಿದ್ಯಾವಂತರ ಕಣ್ಣಲ್ಲಿ ನೀರು ತರಿಸೋಷ್ಟರ ಮಟ್ಟಿಗೆ ಅವಿದ್ಯಾವಂತರು, ಅವಿವೇಕಿಗಳ ಬಲ ಬೆಳೀತಾ ಇದೆ. ಈ ದಿಕ್ಕಿನಲ್ಲಿ ನಿಮ್ಮ ಸೈನ್ಸು, ಮ್ಯಾಥಮೆಟಿಕ್ಸು, ಫಿಲಾಸಫಿ, ನಿಮ್ಮ ಯಾವುದೇ ರೀತಿಯ ಮಾರ್ಕ್ಸ್ ಕಾರ್ಡ್ನ ಗ್ರ್ಯಾಂಜರ್ ನಿಮಗೊಂದು ವ್ಯಕ್ತಿತ್ವ ಕೊಡೋದಿಲ್ಲ. ಖಂಡಿತವಾಗಿಯೂ ಕೊಡೋದಿಲ್ಲ. ನೆನ್ಪಿಟ್ಕೊಳ್ಳಿ. ಈ ದೃಷ್ಟಿಯಲ್ಲಿ ಒಂದು ಗ್ರಾಮೀಣ ವಿದ್ಯಾಭ್ಯಾಸ ನನಗೆ ಗೊತ್ತಿದೆ.
ಒಂದು ಹಾಸ್ಟೆಲ್ ಜೀವನ ನನಗೆ ಗೊತ್ತಿದೆ. ನಾನು ಮೆರಿಟಲ್ಲಿ ಸೀಟ್ ತೊಗೊಂಡು ಮೈಸೂರು ಯೂನಿವರ್ಸಿಟಿಗೆ ಹೋದಾಗ ಪ್ರಿನ್ಸಿಪಾಲ್ರು ಕರೆದು ನಮ್ಗೆ ಹೇಳೋರು, ನೀವೆಲ್ಲ ಮೆರಿಟ್ನಲ್ಲಿ ಬಂದವರಪ್ಪ, ನಮ್ಮ ಕಾಲೇಜಿನ ರಿಸಲ್ಟ್ಗೆ ಗೌರವ ತರೋರು ನೀವೇ, ಯಾವ ಮೇಷ್ಟ್ರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅನ್ನೋದನ್ನ ಬಂದು ನೀವು ಹೇಳಬಹುದು ಅಂತ. ಅದೇ ಡೊನೇಷನ್ ಸೀಟ್ ಮೂಲಕ ಹೋದಂಥ ವಿದ್ಯಾರ್ಥಿಗಳ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಯಾಕೆಂದರೆ ಅವನೊಂದು ವರ್ಷ ಕಂಟಿನ್ಯೂ ಮಾಡಿದ್ರೆ ಇನ್ಸ್ಟಿಟ್ಯೂಷನ್ಗೆ ಒಂದು ವರ್ಷದ ಫೀಸ್ ಜಾಸ್ತಿ. ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗಿದ್ದಾಗ, ಭಾಳಷ್ಟು ಈ ರೀತಿಯಲ್ಲಿ ಅದು ಹೋಗ್ತಾ ಇದ್ದಾಗ ಈ ಥರದ ಪರ್ಮುಟೇಷನ್ ಕಾಂಬಿನೇಷನ್ಸ್, ಈ ಥರದ ಅಮಾಲ್ಗಮೇಷನ್ ಆಫ್ ಫ್ಯಾಕ್ಟ್ಸ್ ಇರುತ್ತದೆ. ಆ ದೃಷ್ಟಿಯಲ್ಲಿ ಮಕ್ಕಳು ವಿಶೇಷವಾಗಿ ನಿಮ್ಮನ್ನು ಗಮನದಲ್ಲಿ ಇಟ್ಕೊಂಡು ಈ ಮಾತನ್ನು ನಾನು ಹೃತ್ಪೂರ್ವಕವಾಗಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಇವತ್ತು ಶಾಲೆಗಳು ಯೋಗ್ಯತಾ ಪತ್ರ ಕೊಡ್ತಾ ಇವೆಯೇ ಹೊರತು ಯೋಗ್ಯತೆಯನ್ನಲ್ಲ. ನಮ್ಮ ಯೋಗ್ಯತೆಯ ಆಯಾಮದಲ್ಲಿ ಚೆನ್ನಾಗಿ ನೀವು ಗಮನಿಸಬೇಕಾದ ಅಂಶ, ತಂದೆಗೆ, ತಾಯಿಗೆ ಮತ್ತು ಗುರುವಿಗೆ ಮೋಸ ಮಾಡಿದವನು ಇನ್ಯಾರನ್ನೂ ಬಿಡೋದಿಲ್ಲ ಜೀವನದಲ್ಲಿ. ಇನ್ಯಾವ ಮಿಲಿಟರಿ ಫೋರ್ಸು, ಪೊಲೀಸ್ ಫೋರ್ಸು ಇವರೆಲ್ಲರೂ ಕೂಡ ಕೆಟ್ಟಿರೋ ವ್ಯಕ್ತಿತ್ವವನ್ನು ಕನಿಷ್ಠ ಮಟ್ಟದಲ್ಲಿ ರಿಪೇರಿ ಮಾಡ್ಬೋದೇ ಹೊರತು ಹೊಸ ಜೀವನವನ್ನು ಕೊಡೋದು ಇಟ್ ಈಸ್ ಎ ಟಿಡಿಯಸ್ ಟಾಸ್ಕ್. ಆ ದೃಷ್ಟಿಯಲ್ಲಿ ಎಜುಕೇಷನ್ ಈಸ್ ದಿ ಓನ್ಲಿ ಪೆನೇಷಿಯಾ ಫಾರ್ ಹ್ಯೂಮನ್ ಪ್ರಾಬ್ಲಮ್ಸ್ ಅಂದರು ವಿವೇಕಾನಂದರು. ಎಜುಕೇಷನ್ ನಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡದೇ ಇದ್ದರೆ ಇನ್ಯಾವ ಮೆಥಡಾಲಜಿಯೂ ಕೂಡ ನಮ್ಮ ಸುಧಾರಣೆ ಮಾಡಲಾರದು ಅಂತ. ಅಮೆರಿಕದಲ್ಲಿ ಆಗಿನ ಅಧ್ಯಕ್ಷ ಜಾನ್ ಕೆನಡಿ ಭಾರತ ರತ್ನ ರಾಜಗೋಪಾಲಾಚಾರಿಯವರ ಜೊತೆ ಮಾತನಾಡಬೇಕಾದ್ರೆ, ರಾಜಗೋಪಾಲಾಚಾರಿ ವಾಸ್ ಸರ್ಪ್ರೈಸ್ ಟು ಸಿ ದಿ ಡೆವಲಪ್ಮೆಂಟ್ ಆಫ್ ಅಮೆರಿಕಾ and immediately he asked a question, what is the secret of the development of your continent? He said, it is neither due to our engineers nor due to our doctors. Then it is only due to our teachers. How do you say so? While teaching in the classrooms, each teacher in America will be under the impression he is not teaching to Tom, Dick and Harry of the society. Rather, he is preparing the future presidents of America. ನಮ್ಮಲ್ಲಿ ಯೋಚನೆ ಮಾಡಿ, ಎಷ್ಟರ ಮಟ್ಟಿಗೆ ಇದು ನೋವಿನ ವಿಚಾರ ಅನ್ನೋದನ್ನ ಯೋಚನೆ ಮಾಡಿ. ಎಜುಕೇಷನ್ ಹಂತದಿಂದಲೇ ನಕಲಿ ವಿದ್ಯಾರ್ಥಿಗಳು, ಪರೀಕ್ಷೆಗಳು ನಕಲಿ, ಈ ರೀತಿಯಲ್ಲಿ ಪದವಿ ಪಡೆದಂಥ ಮಕ್ಕಳು ನಾಳೆ ಅಸಲಿ ಪ್ರಜೆಗಳಾಗೋದಕ್ಕೆ ಸಾಧ್ಯ ಇದೆಯಾ? ಇಂಡಿವಿಜುವಾಲಿಟಿ ಅನ್ನೋದು ಪರ್ಸನಾಲಿಟಿ ಆಗದೇ ಇದ್ದರೆ, ಪರ್ಸನಾಲಿಟಿ ಅನ್ನೋದು ಸಿಟಿಸನ್ಶಿಪ್ ಆಗದೇ ಇದ್ದರೆ, 18 ವರ್ಷ ದಾಟಿದವನಿಗೆ ನಾವು ವೋಟಿಂಗ್ ಪವರ್ ಕೊಟ್ಬಿಟ್ರೆ ಉಸಿರಾಡುವ ಮಾಂಸದ ಮುದ್ದೆಗಳನ್ನು ನಾವು ಸಿಟಿಸನ್ಸ್ ಅಂತ ಪರಿಗಣಿಸೋಕ್ಕಾಗತ್ತಾ? ಆಲೋಚನೆ ಮಾಡಿ. ಇತ್ತೀಚೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಶ್ರಮಕ್ಕೆ ಬಂದ. ಹಿ ಈಸ್ ಅರ್ನಿಂಗ್ 75,000 to 80,000 rupees a month. ನಾನು ಕೇಳಿದೆ, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಯು ಟು ದಿ ಕಂಟ್ರಿ? ರೊಚ್ಚಿಗೆದ್ದ. ಸಾಮಾನ್ಯವಾಗಿ ಒಂದು ಕೈಯಲ್ಲಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು ಎಲ್ಲ ಈ ಮಾಡರ್ನ್ ಟೆಕ್ನಾಲಜಿ. ಒಂದು ಕೈ, ನಮ್ಮ ಎರಡು ಕೈ ಆರೋಗ್ಯವಾಗಿರೋದ್ರಿಂದ ಎರಡು ಕೈಯಲ್ಲೂ ನಾವು ಕೈ ಮುಗಿತೀವಿ ಅಂತ ತೊಂದರೆ ಇಲ್ಲ. ಹೀಗೆ ಬಂದ ಒಳಗೆ, ನಮಸ್ಕಾರ ನಮಸ್ಕಾರ ಸ್ವಾಮೀಜಿ, ನಮಸ್ಕಾರ ಸರ್ ಅಂದ. ನಮಸ್ಕಾರಪ್ಪ ಬಾಪು. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿ ಕಂಟ್ರಿ ಅಂದೆ. ಆತ ಹೇಳ್ದ, ಐ ಆಮ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇನ್ ಬ್ಯಾಂಗ್ಳೂರ್. ವಿ ಆರ್ ಪೇಯಿಂಗ್ ಹೈ ಟ್ಯಾಕ್ಸ್. ವಿ ಆರ್ ಪೇಯಿಂಗ್ ಹೈ ಟ್ಯಾಕ್ಸ್. ಓಟ್ ಹಾಕದೇನೋ ಸ್ವಾಮೀಜಿ, ಕಣದಲ್ಲಿರೋ ಯಾರೂ ಪ್ರಯೋಜನ ಇಲ್ಲ, ಆಲ್ ಆರ್ ಯೂಸ್ಲೆಸ್ ಫೆಲೋಸ್, ಹಾಕಲಿಲ್ಲ ಅಂದ. ನಾನು ಕೇಳಿದೆ, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿ ಕಂಟ್ರಿ? ಅವನು ಹೇಳ್ದ, ಐ ಆಮ್ ಪೇಯಿಂಗ್ ಹೈ ಟ್ಯಾಕ್ಸ್. ನಾ ಹೇಳಿದೆ, 2 years back I was invited by American universities to talk on different subjects on the occasion of 150